ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕು ಕಮೆಂಟು ಹೈಪ್ ಮಾಡೋದನ್ನು ಮರಿಬೇಡಿ. ಗೊತ್ತಾಗಿರುತ್ತಲ್ಲ ತುಂಬ ಜನಕ್ಕೆ ಇದು ಯಾವ ಜಾತ್ರೆ ಅಂತ. ಇದು ಸಿದ್ಧಗಂಗೆ ಮಠದ ಜಾತ್ರೆ. ಇದು ಹತ್ತತ್ರ ಒಂದು ತಿಂಗಳ ಕಾಲ ಜಾತ್ರೆ ನಡೆಯುತ್ತೆ. ಎಕ್ಸಿಬಿಷನ್ ಕೂಡ ತುಂಬ ದಿನಗಳು ನಡೆಯುತ್ತೆ ಇಲ್ಲಿ. ನಾನು ಈ ಸಿದ್ಧಗಂಗೆ ಮಠದ ದನಗಳ ಜಾತ್ರೆ ವಿಡಿಯೋ ಹಾಕಿದ್ದೀನಿ. ಅದಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ಪರವಾಗಿಲ್ಲ ಇದ್ದಿದ್ರಲ್ಲಿ. ಸೊ ಇದನ್ನು ಹಾಗೆ ನೋಡಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಯಾರೆಲ್ಲ ಸಿದ್ಧಗಂಗೆ ಜಾತ್ರೆನ ನೋಡಿದ್ರಾ, ಸಿದ್ಧಗಂಗೆ ಜಾತ್ರೆಯಲ್ಲಿರೋ ಎಕ್ಸಿಬಿಷನ್ನ ನೋಡಿದ್ರಾ, ಅವರು ಲೈಕು ಮಾಡಿ, ಅಂದರೆ ಕಮೆಂಟ್ ಮಾಡಿ, ಓಕೆನಾ. ನಾನು ನೋಡಿದ್ದೀನಿ ಅಂತ. ತುಂಬ ದೂರಗಳಿಂದ ಬಂದು ಇಲ್ಲಿ ಸ್ಟೇ ಆಗಿ ಈ ಜಾತ್ರೆನ ಕಣ್ತುಂಬ್ಕೋತಾರೆ. ಹಾಗೆ ಇಲ್ಲಿ ಹಲವಾರು ರಾಜ್ಯಗಳಿಂದ ಬಂದು ಇಲ್ಲಿ ಓದ್ತಿರೋ ಮಕ್ಕಳುಗಳು ಪೇರೆಂಟ್ಸ್ ಕೂಡ ಇಲ್ಲೇ ಬಂದು ಸ್ಟೇ ಆಗಿ ಜಾತ್ರೆನ ನೋಡ್ತಾರೆ. ತುಂಬ ರಶ್ ಇರ್ತಾರೆ. ತೇರಿನ ದಿವಸ ಅಂತೂ ಬೆಳ್ಳಿ ರಥ ನಡೆಯುತ್ತೆ. ಆಗೋಯ್ತು ಅದು. ಶಿವರಾತ್ರಿ ಹಬ್ಬದ ರಾತ್ರಿನೇ ನಡೆಯುತ್ತೆ. ಜಾಗರಣೆ ಟೈಮಲ್ಲಿ ಇಲ್ಲಿ ಬೆಳ್ಳಿ ರಥ ಎಳಿತಾರೆ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ, ಯಾಕೆಂದರೆ ಅಷ್ಟು ಜನ ಇರ್ತಾರೆ ಅಲ್ಲಿ. ಸೊ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ನಾವು ವಾಪಸ್ ಹೋಗಿ ಆಚೆ ಬಂದರೆ ಸಾಕು ಅನ್ನೋ ಥರ ಇರುತ್ತೆ. ಸೊ ಅವತ್ತೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದ್ರ ಮುಂಚೆ ಹೋಗಿದ್ದಿದ್ದು ವೀಡಿಯೋ, ಆಯಿತಾ. ನಾನು ಶಿವರಾತ್ರಿ ದಿವಸ ನಾನು ತುಮಕೂರಿಗೆ ಹೋಗಿರಲಿಲ್ಲ, ನಾನು ಮೈಸೂರಲ್ಲೇ ಇದ್ದೆ. ಸೊ ಅವತ್ತಿನ ವೀಡಿಯೋ ಅಲ್ಲ ಇದು. ತುಂಬ ರಶ್ ಇದ್ದರು ನೋಡಿ. ಎಷ್ಟು ನೋಡಿದ್ರೆ ಜನನೇ. ಅಲ್ಲಿ ಮುಂದೆ ಹೋಗೋಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ದೇವಸ್ಥಾನ ಇದೆ ಮುಂದೆ, ಅಲ್ಲಿ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿವರೆಗೂ ಹೋಗೋಕ್ಕೆ ಜಾಗನೇ ಇರಲಿಲ್ಲ. ಅಷ್ಟು ರಶಲ್ಲಿ ಹೋಗೋಕ್ಕಾಗಲ್ಲ ಅಂತ ನಾವು ವಾಪಸ್ಸು ಎಕ್ಸಿಬಿಷನ್ ಕಡೆ ತಿರ್ಕೊಂಡ್ವಿ. ಬಟ್ ಅದನ್ನು ಆದರೆ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಅಂದರೆ ರಿಲೇಟಿವ್ಸ್ ಇದ್ದಾರೆ, ಅವ್ರಿಗೆ ಹೇಳಿದ್ದೀನಿ, ಅವ್ರು ವೀಡಿಯೋ ಮಾಡಿ ಕಳಿಸ್ತಾರೆ ದೇವಸ್ಥಾನದ ಹತ್ರ ಇರೋ ಲೈಟಿಂಗ್ಸ್ನ. ನೋಡೋಣ, ಅದನ್ನು ನೆಕ್ಸ್ಟ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಎಕ್ಸಿಬಿಷನ್ನ ನೋಡೋಣ ಬನ್ನಿ. ಜಾತ್ರೆ ಅಂದರೆ ಖುಷಿ ಆಗುತ್ತಲ್ಲ. ಎಷ್ಟು ಅಂಗಡಿಗಳು, ಲೈಟಿಂಗ್ಸು, ಬಳೆಗಳು, ಗೊಂಬೆಗಳು, ಎಷ್ಟು ಖುಷಿ ಆಗುತ್ತೆ. ನನಗೆ ಜಾತ್ರೆ ಅಂದರೆ ತುಂಬ ಇಷ್ಟ. ಅದರಲ್ಲಿ ರಾಟೆ ಬರ್ತಿತ್ತಲ್ಲ, ಬರೀ 4 ತೊಟ್ಲಿರೋ ರಾಟೆ, ಅದಿಷ್ಟ. ಬಟ್ ಇದು ಜಾಯಿಂಟ್ ವೀಲ್ ಅಂತಾರಲ್ಲ, ಅಷ್ಟು ದೊಡ್ಡದು, ಅದು ನನಗಿಷ್ಟ ಇಲ್ಲ. ನನಗೆ ಜಾತ್ರೆ ಅಂದರೆ ರಾಟೆ ನೆನಪಿಗೆ ಬರುತ್ತೆ. ಇದೇ ನೋಡಿ ಎಕ್ಸಿಬಿಷನ್ನು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಸ್ ಅಂತೂ ಸೂಪರ್ವಾಗಿತ್ತು. ತುಂಬ ಜನ ಕೂಡ ಇದ್ದರು. ಆ ಲೈಟಿಂಗ್ಸ್ನ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಒಳಗೋಗೋಣ ಬನ್ನಿ. ಎಂಟ್ರೆನ್ಸ್ ಫೀಸು ಮೋಸ್ಟ್ಲಿ 20 ರುಪೀಸು ಇರಬೇಕು. ಅಲ್ಲಿ ಟಿಕೆಟ್ ತೊಗೊಂಡ್ರೆ, ಟಿಕೆಟ್ ಕೌಂಟ್ರ್ ಅಲ್ಲಿದೆ, ಅಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಬಂದು ಕ್ಯೂ ನಿಂತ್ಕೊಂಡ್ರೆ ನಾವು ಒಳಗೆ ಹೋಗ್ಬೋದು, ಆಯಿತಾ. ತುಂಬ ರಶ್ ಇದ್ದರು, ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಎಷ್ಟು ಜನ ಇದ್ದಾರೆ ಅಂತ ತೋರಿಸೋಣ ಅಂದರೆ ತುಂಬ ಜನ ಇದ್ದಾರೆ. ಎಕ್ಸಿಬಿಷನ್ ಒಳಗೆ ಬಂದ್ವಿ. ಎಕ್ಸಿಬಿಷನ್ನ ನಾನು ಫುಲ್ಲು ಕವರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲಾದ್ರೊಳಗೆ ಹೋದರೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ತುಂಬ ಜನ ಇದ್ದರು. ಇದು ನೋಡಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು, ಈ ಥರ ಪ್ರತಿಯೊಂದು ಭಾಗದಲ್ಲೂ ಒಂದೊಂದು ಎಕ್ಸಿಬಿಷನ್ ಕೌಂಟ್ರನ್ನ ಇಟ್ಟಿದ್ದರು. ನಾನು ಈ ಸರಿ ಯಾವುದ್ರೊಳಗೆ ಹೋಗೋಕ್ಕೂ ಆಗಿಲ್ಲ. ಕೈಮಗ್ಗದೊಳಗೆ ಒಂದಕ್ಕೆ ಹೋಗಿದ್ದೆ ಅನಿಸುತ್ತೆ, ಯಾಕೆಂದರೆ ತುಂಬ ಜನ ಇದ್ದಾರೆ. ಒಳಗೆ ಹೋದರೆ ನಾವು ಆಚೆ ಬರೋಕ್ಕಾಗಲ್ಲ, ಬೇಗ ಬೇರೆದೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಆಚೆನೇ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಆಯಿತಾ. ಈ ಥರ ಪ್ರತಿಯೊಂದು ಸ್ಟಾಲ್ಗಳಿದ್ವು ನೋಡಿ. ಇದು ಶ್ರೀ ಸಿದ್ಧಗಂಗಾ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಅಂತ. ಒಳಗಡೆ ಕೃಷಿ ಬಗ್ಗೆ ಏನೇನಿರುತ್ತೋ ಅದನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಅದ್ರ ಬಗ್ಗೆ ಡೀಟೇಲ್ ಕೂಡ ಕೊಡ್ತಾರೆ. ಒಳಗೆ ಹೋಗೋಕ್ಕೆ ಕಷ್ಟ ಆಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಅದು ಡಾಕ್ಟರ್ಸ್ದು. ಕೈಮಗ್ಗ ಮತ್ತು ಜವಳಿಗೆ ಹೋದೆ, ಯಾಕೆ ಅಂದರೆ ಜನ ಅಲ್ಲೇ ಕಮ್ಮಿ ಇದ್ದಿದ್ರು. ಇನ್ನೆಲ್ಲ ಕಡೆ ತುಂಬ ತುಳುಕ್ತಾಯಿದ್ರು. ಹೆಣ್ಮಕ್ಳಿಗೆ ಇಷ್ಟ ಆಗೋದು ಸೀರೆ ತಾನೇ, ಅದಕ್ಕೆ ಸೀರೆ ನೋಡೋಣ ಅಂತ ಹೋದೆ. ಮೊಳಕಾಲು 3 ಸೀರೆ, ಆ ಥರ ಎಲ್ಲ ಇತ್ತು ನೋಡಿ. ಎಷ್ಟು ಚೆನ್ನಾಗಿದೆ. ಆಮೇಲೆ ಕಂಬಳಿಗಳು, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಕಂಬಳಿಗಳು, ಅದೆಲ್ಲ ಆಯಿತು. ಅದರೊಳಗೆ ಒಂದೇ ಖಾಲಿ ಇದ್ದಿದ್ದು, ಇನ್ನೆಲ್ಲ ತುಂಬ ಜನ ಇದ್ದರು. ಸೊ ನನಗೆ ಹೋಗೋಕ್ಕಾಗಲಿಲ್ಲ. ಆ ಥರ ಫುಲ್ಲು ಹೋಗಿ ವೀಡಿಯೋ ಮಾಡಿದ್ರೆ ತುಂಬ ಲ್ಯಾಗ್ ಆಗುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ ಇನ್ನೂ ಸ್ವಲ್ಪ ನೀಟಾಗಿ ತೋರಿಸಿದ್ದೀನಿ. ಆಮೇಲೆ ಇದು ನನಗೆ ಅಟ್ರಾಕ್ಟಿವ್ ಅನ್ನಿಸ್ತು. ತುಮಕೂರು ಮಹಾನಗರ ಪಾಲಿಕೆಯವರು ಮಾಡಿರೋ ಕಸದಿಂದ ರಸ ಅನ್ನೋ ಥರ, ಅಲ್ಲಿ ಕಸದಿಂದ ಮಾಡಿರೋ ಪ್ರಾಡಕ್ಟ್ಗಳು ಅವೆಲ್ಲ ನೋಡಿ. ತೇರು ಥರ ಮಾಡಿದ್ದಾರೆ. ಅದು ಟೈರು ಏನು ಬೇಡ ಅಂತ ಬಿಸಾಕಿರೋದ್ರಿಂದ ಇವರು ಈ ಥರ ಡಕ್ಕು, ರಥ ಏನೇನೋ ಮಾಡಿಟ್ಟಿದ್ದಾರೋ ಸ್ವಚ್ಛತೆ ಅಂತ. ಇದು ಅಟ್ರಾಕ್ಟಿವ್ ಅನ್ನಿಸ್ತು ನನಗೆ ನೋಡಿ. ನಾವು ಎಸ್ತಿರೋ ಕಸದಿಂದ ಇವರು ಈ ಥರ ಡೆಕೋರೇಟಿವ್ ಐಟಮ್ ಮಾಡಿದ್ದಾರೆ ಅಂದರೆ ಖುಷಿ ಆಗುತ್ತೆ. ಚೆನ್ನಾಗಿದೆ ಇದು. ಒಳಗೆ ಹೋಗಲಿಲ್ಲ, ಅಲ್ಲೂ ಕೂಡ ಜನ ಇದ್ದರು. ಅದಾದಮೇಲೆ ಫರ್ನಿಚರ್ಸು ತುಂಬ ಚೆನ್ನಾಗಿ, ತುಂಬ ಏನೇನೋ ಇರುತ್ತೆ. ಟ್ರ್ಯಾಕ್ಟರ್ಸು, ಬೈಕ್ಸು ಎಲ್ಲ
ಕಂಪ್ನಿಯವರು ಕೂಡ ಅಲ್ಲೊಂದು ಸ್ಟಾಲ್ ಹಾಕಿರ್ತಾರೆ. ಆಮೇಲೆ ಈ ಟ್ರೀ ನನಗೆ ತುಂಬ ಇಷ್ಟ ಆಯಿತು, ಪಿಂಕ್ ಕಲರ್ ಫ್ಲವರು. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ ಈ ಥರ. ಆಮೇಲೆ ಇಲ್ಲಿ ನೋಡಿ, ಕುಡಿತಾ ಬೇಡ, ಇದು ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಸೊ ಅದಕ್ಕೆ ನಾನು ಅದನ್ನು ಹೈಲೈಟ್ ಮಾಡಿದ್ದೀನಿ. ಹೀಗೆ TVS, ಟ್ರ್ಯಾಕ್ಟರು ಎಲ್ಲ ಕಂಪ್ನಿಯವರು ಒಂದೊಂದು ಸ್ಟಾಲ್ ಇಟ್ಟಿರ್ತಾರೆ, ಅವರ ವೆಹಿಕಲ್ಸ್ ಇಟ್ಟಿರ್ತಾರೆ. ಆಮೇಲೆ ಇನ್ನೊಂದು ರೈತರಿಗೆ ಬೇಕಾಗಿರೋ ಅಂಥ ಒಂದು ಮಿಷಿನ್ನ ನಾನು ನೋಡಿದೆ, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಅಡಿಕೆ ಸುಲಿಯೋ ಮಿಷಿನ್ ಅಂತೆ. ಇದಕ್ಕೆ 7 lakhs ಸಮಥಿಂಗ್ ಹೇಳ್ತಾಯಿದ್ರು. ಇದರಲ್ಲಿ ಅಡಿಕೆಕಾಯಿ ಈಸಿಯಾಗಿ ಸುಲಿಬಹುದಂತೆ. ಸೊ ಯಾರಿಗಾದರೂ ಅಡಿಕೆ ಸುಲಿಯೋರು, ಅಡಿಕೆ ಬೆಳೆಯೋರು ಇದ್ದರೆ ನೋಡಿ ಆಯಿತಾ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ನಾನು ಕೇಳಿಸ್ಕೊಂಡು ಬಂದೆ. ನೆಕ್ಸ್ಟ್ ಅದು ಬಿಟ್ಟರೆ ಚಾಟ್ಸು, ಚಾಟ್ಸ್ಗಂತೂ ಲೆಕ್ಕನೇ ಇಲ್ಲ, ಆ ಥರ ಚಾಟ್ಸ್ಗಳಿದ್ದು ನೋಡಿ. ಬೋಂಡ, ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ ಗೊತ್ತಿಲ್ಲ. ಆಮೇಲೆ ಅದೆಂಥದ್ದು ಬಾಂಬೆ ಹಪ್ಪಳ ಇಲ್ಲಿ ಫೇಮಸ್ಸು. ನಾನು ಕಂಡಿರೋ ಪ್ರಕಾರ ನಾನು ವರ್ಷ ಮೈಸೂರಿಂದ ತುಮಕೂರಿಗೆ ಬಂದು ಸಿದ್ಧಗಂಗೆ ಜಾತ್ರೆಗೆ ಬಂದೇ ಬರ್ತೀನಿ. ಅಲ್ಲಿ ಬಾಂಬೆ ಹಪ್ಪಳ ತುಂಬ ಫೇಮಸ್ಸು. ನಾನು ಅದೊಂದೇ ತಿಂದಿದ್ದು. ಈ ಬೋಂಡ ಬಜ್ಜಿಯೆಲ್ಲ ನಾನು ತಿನ್ನಲ್ಲ. ಅದೊಂದನ್ನು ಫುಲ್ಲು ತಿನ್ನೋಕ್ಕಾಗಲ್ಲ, ಸ್ವಲ್ಪ ತಿಂತೀನಿ, ದೊಡ್ಡದಾಗಿರುತ್ತೆ ಆಯಿತಾ. ಅದು ಬಿಟ್ಟರೆ ಬೇರೆ ಚಾಟ್ಸ್ ಎಲ್ಲ ಇತ್ತು, ನಾವು ಆ ಕಡೆ ಎಲ್ಲ ಹೋಗಲಿಲ್ಲ. ಹಾಗೆ ಇಲ್ಲೊಂದು ನಾಟಕ ನಡೀತಿತ್ತು, ಕೇಳಿಸ್ಕೊಳ್ಳಿ. ಅಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಸರ್ ಆ್ಯಕ್ಟಿಂಗ್ ನಡೀತಿತ್ತು. ಯಾವುದು ಮೂವಿ ಅಂತ ನನಗೆ ನೆನಪಾಗಲಿಲ್ಲ. ಯಾರಿಗಾದ್ರೂ ಈ ಮೂವಿ ಯಾವುದು ಅಂತ ಗೊತ್ತಿದ್ರೆ ಅವರು ಕಮೆಂಟ್ ಮಾಡಿ ಆಯಿತಾ. ಭೈರವ ಶಿವ ದರ್ಶನಕ್ಕೆ ಹೋಗಿಲ್ಲ ಅಂತ ಹೇಳಿದ್ದೀನಿ. ಅಮ್ಮ ಬಂದಾಗ ಅಷ್ಟೇ ಹೇಳ್ಬೇಕು. ಓಕೆ, ಇಟ್ಟು ಬಾಯ್ ಹಾಕು. ಅಣ್ಣ ಸಪೋರ್ಟ್ ಮಾಡ್ತಾನೆ ಚೆನ್ನಾಗಿ ಅಲ್ಲ, ನನ್ನ ಜೊತೆಗೆ ಏನಾಗ್ತಿತ್ತು ನಿಮಗೆ? ನೋಡಿದ್ರಲ್ಲ ನಾಟಕನ, ಯಾವ ಮೂವಿ ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಅಲ್ಲಿ ದಿವಸ ಒಂದು ತಿಂಗಳ ಹತ್ತಿರ ನಡೆಯೋ ಜಾತ್ರೆ, ದಿವಸ ಒಂದೊಂದು ಪ್ರೋಗ್ರಾಮಲ್ಲಿ ನಡೀತಾ ಇರುತ್ತೆ. ನಾನು ಹೋಗಿದ್ದ ದಿವಸ ಇದು ನಡೀತಿತ್ತು, ಅದಕ್ಕೆ ನಿಮಗೆ ಕ್ಯಾಪ್ಚರ್ ಮಾಡಿದೆ. ಅದು ಬಿಟ್ಟರೆ ಇದು ಮಕ್ಕಳು ಆಟಾಡೋಕ್ಕೆ ಚೆನ್ನಾಗಿತ್ತು. ಅಲ್ಲಿ ಜನ ನೋಡಿ, ರಾಮ ಕೃಷ್ಣ ಪರಮಾತ್ಮ ಯಾವ ಆಟ ಆಡೋದು. ನಾನಂತೂ ಈ ಥರ ಆಟಗಳನ್ನೆಲ್ಲ ಆಡಿ ತುಂಬ ವರ್ಷಗಳಾಯಿತು. ನನಗೆ ಇಷ್ಟನೂ ಆಗಲ್ಲ, ನನಗೆ ಭಯ, ಸ್ವಲ್ಪ ಬಿದ್ದರೆ ಎದ್ರೇನೋ ಭಯ ಜಾಸ್ತಿ. ಈ ಏರೋಪ್ಲೇನ್ ಇಷ್ಟ ಆಯಿತು, ಇಷ್ಟು ಚಿಕ್ಕದು. ಏಕೆಂದರೆ ಎದ್ರಲ್ಲಿ ಕೂತ್ಕೋತೀನಿ ಆಯಿತಾ. ಬೇರೆ ದೊಡ್ಡದ್ರಲ್ಲೆಲ್ಲ ಕೂತ್ಕೊಳ್ಳೋ ಧೈರ್ಯ ನನಗಿಲ್ಲ. ಅಂದರೆ ತುಂಬ ಜನ ಇದ್ರು ಅಪ್ಪ, ಅಲ್ಲಿ ಒಳಗೆ ಹೋಗೋದೇ ಕಷ್ಟ ಆಗಿತ್ತು. ಸೊ ಸ್ವಲ್ಪ ಹಾಗೆ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಯಾವುದ್ರಲ್ಲೋ ಕೂತ್ಕೋತಾರೆ ಜನ, ರಾಮ ಕೃಷ್ಣ ಪರಮಾತ್ಮ ಪರಮಹಂಸ. ಇದರಲ್ಲ ಇನ್ನೊಂದು ಹೆಂಗೆ ಕೂತ್ಕೋತಾರೋ ಅಷ್ಟು ಸ್ಪೀಡಾಗಿ ತಿರುಗಿಸ್ತಾರೆ ಅಪ್ಪ. ನೋಡಿ, ನನಗೆ ಇದರಲ್ಲೆಲ್ಲ ಕೂತ್ಕೊಳ್ಳೋಷ್ಟು ಧೈರ್ಯ ಇಲ್ಲ ಆಯಿತಾ. ಈ ಥರ ಗೇಮ್ಸ್ ಎಲ್ಲ ಯಾರಿಗೆ ಇಷ್ಟ ಆಗುತ್ತೆ ಅವರೆಲ್ಲ ಒಂದು ಕಮೆಂಟ್ ಹಾಕಿ ಆಯಿತಾ. ನನಗಂತೂ ಇದೆಲ್ಲ ಇಷ್ಟ ಆಗಲ್ಲ, ಸುಮ್ಮನೆ ನೋಡಬಹುದು ಅಷ್ಟೇ. ಅಲ್ಲಿ ಜೋರು ಸಾಂಗ್ ಹಾಕಿದ್ರೆ ಆಯಿತಾ, ಆ ಸಾಂಗಿಗೆ ನನ್ನಲ್ಲಿ ವಾಯ್ಸ್ ಕೊಡೋಕ್ಕಾಗ್ತಾ ಇರಲಿಲ್ಲ, ತುಂಬ ರಶ್ಶು, ಎಲ್ಲ ಕಡೆ ಹಾಡುಗಳು ಹಾಕಿದ್ರು. ಸೊ ನಾನು ಮನೆಗೆ ಬಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದು. ನೋಡಿ, ಇದಂತೂ ರೌಂಡ್ ಹೊಡ್ಕೊಂಡು ಬರುತ್ತೆ. ಅದರಲ್ಲಿ ಕೂತ್ಕೊಂಡವ್ರು ಎಂಥವ್ರು ಇರಬೇಕು, ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ಅಪ್ಪ ರಾಮ ಕೃಷ್ಣ ಪರಮಾತ್ಮ. ತಿಂದಿರೋದೆಲ್ಲ ಬೈಕ್ ಬರುತ್ತೆ ಅಷ್ಟೇ. ಆ ಜಾಯಿಂಟ್ ವೀಲ್ ನೋಡಿ ಎಷ್ಟು ದೊಡ್ಡದಿದೆ. ನನಗಂತೂ ನೋಡಿಯೇ ತಲೆ ಸುತ್ತಬಿಡ್ತು. ಅಲ್ಲಿ ಕುತ್ಕೊಂಡ್ಬಿಟ್ರೆ ಏನಾಗ್ಬಿಡ್ತೇನೋ ಏನು ಕತೆನೋ. ಸೊ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಅದ್ರ ಸವಾಸಕ್ಕೆ ಹೋಗಲ್ಲ ನಾನು. ನೋಡಿ, ಫುಲ್ಲು ಒಂದು ರೌಂಡ್ ಬರುತ್ತದು. ಅದರಲ್ಲಿ ಹೆಂಗೆ ಕೂತ್ಕೋತಾರೋ ದೇವರಿಗೆ ಗೊತ್ತು. ಏನಾದರೂ ಹೆಚ್ಚು ಕಮ್ಮಿ ಆದ್ರೇನೋ ಭಯ ಇಲ್ಲ ಜನಗಳಿಗೆಲ್ಲ. ನೋಡಿ, ಇದು ಅಟ್ರಾಕ್ಟಿವ್ ಇತ್ತು, ಲೈಟ್ಸ್ ಅಷ್ಟೇ, ಅದರಲ್ಲಿ ಕೂತ್ಕೊಳ್ಳೋ ಅಷ್ಟು ಅಲ್ಲ, ಲೈಟ್ಸ್ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಯಾರೋ ಡ್ಯಾನ್ಸ್ ಚೆನ್ನಾಗಿ ಕುಣಿತಿದ್ರು. ಹಾಡಲ್ಲಿ ಜೋರಾಗಿ ಹಾಕಿದ್ರು. ಯಾವ್ದು ಹಾಕಿದ್ರು ಗೊತ್ತಾ? ರಕ್ಕಮ್ಮ ಆ ಸಾಂಗ್ ಹಾಕಿದ್ರು, ಚೆನ್ನಾಗಿ ಕುಣಿತಿದ್ರು. ಆಮೇಲೆ ಜಾಯಿಂಟ್ ವೀಲು. ನನಗೆ ಜಾಯಿಂಟ್ ವೀಲ್ ಅಂದ್ರೇ ನನಗೆ ನಮ್ಮ ಅಣ್ಣ ನೆನಪಿಗೆ ಬರ್ತಾರೆ. ನಾನು ಕೊನೆ ಸರಿ ಕೂತಿರೋದು ಅಂದರೆ ನಮ್ಮ ಅಣ್ಣನ ಜೊತೆ ಅದರಲ್ಲಿ. ಸೊ ಮತ್ತು ನನ್ನ ಒಂದು ಜಾಯಿಂಟ್ ವೀಲಲ್ಲಿ ನಾನು ಕೂತೇ ಇಲ್ಲ. ನಮ್ಮ ಅಣ್ಣನ ಜೊತೆ ಕೂತಿರೋ ಮೆಮೊರಿ ನನ್ನ ತಲೆಯಲ್ಲಿ ಹಾಗೆ ಉಳ್ಕೊಳ್ಳಿ ಅಂತ ನಾನು ಮತ್ತೆ ಜಾಯಿಂಟ್ ವೀಲಲ್ಲಿ ಕೂತೇ ಇಲ್ಲ, ಕೂರೋದು ಇಲ್ಲ ಮುಂದೆ. ಯಾಕೆಂದರೆ ಅವ್ರ ಪಕ್ಕ ಕೂತಿದ್ದೆ, ಅದೇ ನೆನಪು ನನಗೆ ಸಾಕು. ಮಿಸ್ ಯು ಅಣ್ಣ, ಬೇಜಾರು ಮಾಡ್ಕೋಬೇಡಿ, ಅದು ನನ್ನ ನೆನಪು. ಈ ಲೈಟಿಂಗ್ಸು ಚೆನ್ನಾಗಿತ್ತು, ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಈ ವಿಡಿಯೋನ ಫುಲ್ ಯಾರ್ಯಾರು ನೋಡಿದ್ರು ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಇನ್ನೂ ಒಂದು ಸ್ವಲ್ಪ ದಿವಸ ಜಾತ್ರೆ ನಡೆಯುತ್ತೆ, ಯಾರೆಲ್ಲ ಹೋಗಿಲ್ಲ ಹೋಗಿ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.